ಕ್ರೋನ್ಸ್ ಜರ್ಮನಿಯ ಒಂದು ಭಾಳ ಶ್ರೇಷ್ಠವಾದಂಥ ಇಂಡಸ್ಟ್ರಿ ಉದ್ದಿಮೆ. ಇವತ್ತು ವಿಶೇಷವಾಗಿ ಅವರು ಈ ಬಾಟ್ಲಿಂಗು ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್ ಲಿಕ್ವಿಡು ಬೇವರೇಜಸ್ಸು ಅನ್ನೋದು ಮಾಡ್ತಾರಲ್ಲ, ಜರ್ಮನಿ ಬೇಸ್ಡ್ ಇವರು. ದೇ ಆರ್ ದ ವರ್ಲ್ಡ್ ಲೀಡರ್ಸ್. ನಾನು ಅಲ್ಲಿ ಜರ್ಮನಿ ಹತ್ರ ಅವರು ಪ್ಲೇಸ್ ಯಾವುದಿದೆ ಏತಮ್ಮ ದಟ್ಸ್ ನ್ಯೂರಾಲಿಂಕ್ ಏನೋ ಅಂತ ಹೇಳ್ತಾರಲ್ಲ, ಇಸ್ ನ್ಯೂಟ್ರೋಬ್ಲಿಂಗ್ ಅಂಥೇಳಿ 100 ಕಿಲೋಮೀಟ್ರು ಜರ್ಮನಿ ಹತ್ರ ಅವ್ರದ್ದು ಇಂಡಸ್ಟ್ರಿ ಇದೆ. ನಾನು ಅಲ್ಲಿ ಹೋಗಿದ್ದೆ, ಯುರೋಪ್ಗೆ ಜರ್ಮನಿ ಭೇಟಿ ಕೊಟ್ಟಾಗ ಹೋದಾಗಿದ್ದೆ. ಈ ಬಾಟ್ಲಿಂಗ್ನಲ್ಲಿ ಅವರು ಎಷ್ಟು ಬೇಕಾದಷ್ಟು ದೊಡ್ಡ ಸೈಜಸ್ಸನ್ನು ಮಾಡ್ತಾರೆ. 1 ಮಿನಿಟಿಗೆ 1 ಲಕ್ಷ ಬಾಟ್ಲ್ಸ್ ಅಂದರೆ ಪ್ಯಾಕೇಜಿಂಗ್. ನಿಮ್ಮ ಕೋಕೋ ಕೋಲಾ ಈ ಥರ ಬೇವರೇಜಸ್ಸು ಎಲ್ಲ ಪ್ಯಾಕೇಜಸ್ ಇದು ಮಾಡ್ತಾರೆ. ಲಿಕ್ಕರ್ ಬಾಟಲ್ಸ್ ಇರ್ಬೋದು, ಪ್ಯಾಕೇಜಿಂಗ್ ಇಸ್ಗೆ ಎನಿ ದಿಸ್ ಒನ್. ಸೊ ಅವರು 10,000 ಬೇಕಾದ್ರೆ 20 ಮಿನಿಟ್ 10,000, 1,000 ಬೇಕಾದ್ರೆ 1 ಮಿನಿಟಿಗೆ 1,000. ಹಿಂಗೆ ಭಾಳ ದೊಡ್ಡ ಬಿವರೇಜ್ ಮತ್ತು ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ತುಂಬಿಸೋದು ನಂಬರ್ 1. ನಾವು ಅವ್ರಿಗೆ ಅಲ್ಲಿ ಹೋದಾಗೂ ಕೂಡ ವಿನಂತಿ ಮಾಡಿಕೊಡಿದ್ವಿ, ಕರ್ನಾಟಕಕ್ಕೆ ಬನ್ನಿ ಉದ್ಯೋಗದಲ್ಲಿ ಸೆಟಪ್ ಮಾಡಿ ಅಂತೇಳಿ ನಮ್ಮ ಒಂದು ಇಂಡಸ್ಟ್ರಿ ಟೂರ್ನಲ್ಲಿ. ಆ ಪ್ರಕಾರ ಅವ್ರು ಇಲ್ಲಿ ಬಂದಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೂಡ ಅವರು ಇಲ್ಲಿ IT ಮತ್ತು ಡಿಜಿಟಲ್ ಸೊಲ್ಯೂಷನಲ್ಲಿ 23 ವರ್ಷದಿಂದ ಇಲ್ಲೇ ಇದ್ದಾರೆ. ಅವರು ಈ ಒಂದು ಸ್ಟೇಟ್ ಆಫ್ ದ ಆರ್ಟು ಅಂದರೆ ಅತ್ಯಂತ ಒಂದು ಹೈ ಟೆಕ್ನಾಲಜಿ ಇದು ಬಾಟ್ಲಿಂಗ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇದು ಬೇವರೇಜಸ್ನಲ್ಲಿ. ಅವರು ಬಂದು ಇವತ್ತು ಇಲ್ಲಿ ಸುಮಾರು ಪ್ರಥಮ ಹಂತದಲ್ಲಿ 315 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 550 ಜನರಿಗೆ ಅವರು ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಮುಂದೆ ಅವರು ನಾನು ಈಗಾಗಲೇ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಹಂತ ಹಂತವಾಗಿ ಇವತ್ತೊಂದು ದಿವಸ ಯಾವ ರೀತಿ ಜರ್ಮನಿಯಲ್ಲಿ ಅವತ್ತೊಂದು ದಿವಸ ಅವ್ರ ಇಂಡಸ್ಟ್ರಿ ಇದೆ, ಆ ರೀತಿ ಇದು ಬೃಹತ್ ಪ್ರಕಾರದ ಒಂದು ಯೂನಿಟ್ ಕೂಡ ಇಲ್ಲಿ ಆಗಲಿ ಅಂತೇಳಿ ಅವ್ರಿಗೆ ಮಾಡಿದ್ದೀವಿ. ಅವ್ರಿಗೆ ಭೂಮಿ ಪೂಜೆಯಲ್ಲಿ ಇವತ್ತು ನಾನು ಇಲ್ಲಿ ಬಂದು ಅವ್ರ ಜೊತೆ, ಯಾಕಂದ್ರೆ ನಾನು ವಿನಂತಿ ಮಾಡ್ಕೊಂಡಾಗ ಅವ್ರು ಇಲ್ಲಿ ಬಂದಿದ್ದಾರೆ, ಅವ್ರಿಗೆ ಹೋಗಿ ನಾನು ಬಂದು ಎಲ್ಲರೂ ಭಾಗವಹಿಸಿದರೆ ಅವ್ರಿಗೂ ಕೂಡ ಸಂತೋಷ ಉಂಟು ಮಾಡ್ತಾರೆ. ಮತ್ತು ಹೆಚ್ಚಿನ ಇನ್ವೆಸ್ಟ್ಮೆಂಟು ಕೂಡ ಅವತ್ತು ಸಹ ಕರ್ನಾಟಕದಲ್ಲಿ ಮಾಡ್ತಾರೆ. ಹೆಚ್ಚಿಗೆ ಉದ್ಯೋಗ ಸೃಷ್ಟಿನೂ ಕೂಡ ಕರ್ನಾಟಕ ರಾಜ್ಯ ಆಗ್ತದೆ ಅಂತೇಳಿ ಈ ಭೂಮಿ ಪೂಜೆಯಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ. ಪಾಪ ಅವರೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಮತ್ತು ಒಳ್ಳೆಯ ಜನನೂ ಕೂಡ ಇದ್ದಾರೆ, ಭಾಳ ಡಿಸಿಪ್ಲಿನ್ಡು, ಭಾಳ ಚೆನ್ನಾಗಿ ಇಂಡಸ್ಟ್ರಿಯನ್ನು ನಡೆಸ್ತಾ ಇದ್ದಾರೆ. ಇಂಥ ಉದ್ಯಮಿಗಳು ತುಂಬಿಸಿ ಬಂದರೆ ಬಹುಶಃ ಈ ಭಾಗದಲ್ಲಿ ಅದು ಒಂದು ಎಕನಾಮಿಕ್ ಡೆವಲಪ್ಮೆಂಟು ಆಗುತ್ತೆ ಮತ್ತು ಎಂಪ್ಲಾಯ್ಮೆಂಟನ್ನು ಕೂಡ ಜನರೇಷನ್ ತುಂಬಿಸೋದು ಆಗ್ತದೆ. ಆ ದಿಸೆಯಲ್ಲಿ ನಾನು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಭಾಗವಹಿಸಿದ್ದೀನಿ. ನಾನು ಈಗ ಮತ್ತೆ ಚಾಲೂ ಆಯ್ತಲ್ಲ, ಈಗ ನೀವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕೇಳ್ತಾ ಇದ್ರಿ ಎಷ್ಟು ರಿಯಲೈಸೇಷನ್ ಆಗ್ತದೆ ಅಂತೇಳಿ. ನಾವು ಈಗಾಗಲೇ ಅದನ್ನು ನಮ್ಮ ಟೂರ್ನಲ್ಲಿ ರಿಯಲೈಸೇಷನ್ ಮಾಡ್ಕೊಂಡು ಇವತ್ತು ಅದ್ರ ಭಾಗವಾಗಿ ಇವತ್ತು ಈಗ ಕ್ರೋನ್ಸ್ದಲ್ಲಿ ಎಸ್ ನಾನು ಜರ್ಮನಿಗೆ ಹೋಗಿದ್ದೆಲ್ಲ 3 ತಿಂಗಳ ಹಿಂದೆ, ಅವಾಗ ವಿನಂತಿ ಮಾಡ್ಕೊಂಡು ಬಂದಿದ್ದೆ. ಅದ್ರ ಭಾಗವಾಗಿ ಇವತ್ತು ಇಲ್ಲಿ ಬಂದು ಇವತ್ತು ಪ್ರಾರಂಭ ಮಾಡಿ. ಅಂದರೆ ನಮ್ಮದು ರಿಯಲೈಸೇಷನ್ ಇದೆ, ಸುಮ್ಮನೆ ಕಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಆಗಬಾರ್ದು. ನಾನು ಯಾವತ್ತೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ. 70% 100ಕ್ಕೆ 100 ಆಗಲಿಕ್ಕೆ ಸಾಧ್ಯ ಇಲ್ಲ. 70% ಕನ್ವರ್ಷನ್ ಆಗಬೇಕು. ಈಗ 10 ಲಕ್ಷ ಕೋಟಿ ನಾವು ಇದು ಮಾಡಿದ್ರೆ 7 ಲಕ್ಷ ಕೋಟಿಯರ ಕನ್ವರ್ಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತೀವಿ ಅಂತ ನಾವು ಇದು ಮಾಡಿದ್ದೀವಿ. ಕನಿಷ್ಠ 4 ಲಕ್ಷ ಉದ್ಯೋಗ ಸೃಷ್ಟಿ ಆಗಬೇಕು. ಇದು ಒಂದು ನಾವು ಭಾಳ ಪಾರದರ್ಶಕವಾಗಿ ಇದನ್ನು ಇಟ್ಕೊಂಡು ಇವತ್ತು ಸಹ ಮುನ್ನಡೀತಾ ಇದ್ದೀವಿ. ಅದರ ಒಂದು ಭಾಗ ಇವತ್ತು ಕ್ರೋನ್ಸ್ ಇವತ್ತು ಸಹ ಜಾಗತಿಕ ಲೀಡರ್ ಏನಿದ್ದಾರೆ ಈ ಬೆವರೇಜಸ್ಸು ಮತ್ತು ಲಿಕ್ವಿಡ್ ಪ್ಯಾಕೇಜಿಂಗ್ ಇದರಲ್ಲಿ, ಅವರು ಇಲ್ಲಿ ಬಂದು ಇಂಡಸ್ಟ್ರಿಯನ್ನು ಮಾಡಿದ್ದಾರೆ. ನಾನು ಸುದರ್ಶನ್ ಅವರೆಲ್ಲ ಕಂಪ್ನಿ ಎಲ್ಲ ಬಂದು ಇದನ್ನು ಭೂಮಿ ಪೂಜೆನ ಇವತ್ತು ಸನ್ನೆ ಬೆಳೆಸಿದ್ರು. ನಾನೀಗ ಹೇಳಿದ್ದೀನಿ ನೋಡಿ, ನಾನು ಓಪನ್ ಆಗಿ ನನ್ನ ಸ್ಪೀಚ್ನಲ್ಲಿ ಹೇಳಿದ್ದೀನಲ್ಲ ನಿಮಗೆ, ನಾನಲ್ಲಿ ಕನ್ನಡಿಗರು ಕೂಡ ಇಲ್ಲಿದ್ದಾರೆ. ಅದರಲ್ಲೆಲ್ಲರೂ ಲೋಕಲ್ ಆಗಿ ಮೆರಿಟ್ ಆಧಾರ ಮೇಲೆ, ರಾಜಕೀಯ ಇದರಿಂದಲ್ಲ, ಮೆರಿಟ್ ಆಧಾರ ಮೇಲೆ ಯಾರ್ಯಾರು ಇವತ್ತು ಸರ್ಕ್ಕೆ ಸೂಕ್ತಿದ್ದಾರೆ, ಅವಶ್ಯಕತೆ ಬಿದ್ದರೆ ಅವ್ರಿಗೆ ಟ್ರೈನಿಂಗು ಕೂಡ ಮಾಡಿಸಿ ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಇದು ಒಂದೇ ಅಷ್ಟೇ ಅಲ್ಲ, ನಮ್ಮ ಲ್ಯಾಂಡ್ ಲೂಸರ್ಸ್ಗೆ, ಆಮೇಲೆ ಲ್ಯಾಂಡ್ ಲೂಸರ್ಸ್ ಅಷ್ಟೇ ಅಲ್ಲ, ನಾವು ಈಗ ಇದರಲ್ಲಿ ನಮ್ಮ ಏನು ಮಾಡಿದ್ದೀವಿ, ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಎಂಪ್ಲಾಯ್ಮೆಂಟ್ಗೆ ನಾವು ಇನ್ಸೆಂಟಿವ್. ಯಾಕಂದರೆ ಮುಂದೆ AI ಅದು ಬಂದಮೇಲೆ ಜಾಬ್ಸ್ ಕಡಿಮೆ ಆಗ್ತದೆ. ಈಗ ಇಂಡಸ್ಟ್ರೀಸು ಕೂಡ ಎಲ್ಲನೂ ಹೈ ಪ್ರಿಸಿಷನ್ನು ಟೆಕ್ನಾಲಜಿ ಬೆಳ್ಕೊಂಡ್ಮೇಲೆ, ಈಗ ಮೊದಲು ಯಾವುದೋ ಒಂದು ಇಂಡಸ್ಟ್ರಿ ಉದಾಹರಣೆಗೆ ತೊಗೊಳ್ಳಿ, ಅವರು 100 ಜನ ತೊಗೋತಾರೆ, ಈಗ ಬರುವರ್ತಾ ಅವ್ರು 50 ಜನಕ್ಕೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ಗೂ ಹೊರತ ಬೀಳ್ತದೆ. ಅದಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಯಾರು ಮಾಡ್ತಾರಲ್ಲ ಆ ಇಂಡಸ್ಟ್ರಿಗಳಿಗೆ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ನೋಡಿ, ನಿಮಗೆ ಇದೇ ತಪ್ಪು ಗ್ರಹಿಕೆ ಇದೆ. ಮೊನ್ನೆ ಹಿಂದೆ ನೀವು ಡೆಕ್ಕನ್ ಹೆರಾಲ್ಡ್ ಒಂದು ಆರ್ಟಿಕಲ್ ಇತ್ತು ನೋಡಿದಿರಿ.
ನಾನು ವಿಧಾನಸಭೆಯಲ್ಲೂ ಕೂಡ ಉತ್ತರ ಕೊಟ್ಟಿದ್ದೆ. ಹಿಂದೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತೇಳಿ ನಮ್ದೆಲ್ಲ ಬೇಡಿಕೆ ಇತ್ತಲ್ಲ, ಇನ್ಸೆಂಟಿವ್ ಕೊಟ್ಟವರು ಕಂಪಲ್ಸರಿ ಆಗಿತ್ತು. ನಾವು ಕೇಳ್ತಾ ಇರೋದು ಸಿ ಮತ್ತು ಡಿ ಗ್ರೂಪ್ನಲ್ಲಿ. ಆದರೆ ತಮಗೆ ಭಾಳ ಒಂದು ವಿಶಿಷ್ಟವಾದಂಥ ಒಂದು ಅದನ್ನು ಹೇಳ್ತೇನೆ. ಎ ಮತ್ತು ಒನ್ ಮಿನಿಟ್ ಪ್ಲೀಸ್, ಲೆಟ್ ಮಿ ಕಂಪ್ಲೀಟ್ ಐ ಆಮ್ ಕಂಪ್ಲೀಟಿಂಗ್. ಆಮೇಲೆ ಮಾತಾಡಪ್ಪ, ಐ ಆಮ್ ಕಂಪ್ಲೀಟಿಂಗ್ ಇಟ್. ಕೇಳಿ, ಈಗ ಇವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ, ಅದಾದ್ಮೇಲೆ ಪೂರಕ ಪ್ರಶ್ನೆ ಕೇಳಿ. ನಮ್ಮ ಇಂಡಸ್ಟ್ರಿಯಲ್ ಸ್ಟ್ಯಾಟಿಕ್ಸ್ ನಾವು ತಗೊಂಡಾಗ ಸಿ ಡಿ ಗ್ರೂಪ್ನಾಗ ಅವರು ನಾವು ಏನು ಕೇಳಿದೀವಿ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಅದಲ್ಲದೆ ಎ ಮತ್ತು ಬಿ ಕ್ಯಾಟಗರಿ ನೀವು ಕೇಳಿರಲಿಲ್ಲ. ಎ ಬೆಲ್ ಪಿ ಕ್ಯಾಟಗರಿಲೂ ಕೂಡ 65% ಇವತ್ತು ಉದ್ಯೋಗ ನಮ್ಮವ್ರು ಕನ್ನಡಿಗರು ಸಿಗ್ತಾ ಇದೆ. ನಾವು ಕೇಳೋಕ್ಕಿಂತ ಜಾಸ್ತಿ ನಾವು ಬರೀ 2 ಗ್ರೂಪ್ನಲ್ಲಿ ಕೇಳಿದೀವಿ. 4 ಗ್ರೂಪ್ನಲ್ಲಿ ನಾವು ಕೇಳಿದ್ಕಿಂತ ಜಾಸ್ತಿ ಅದು ಸಿಗ್ತಾ ಇದೆ. ಅದೊಂದು ಕಾಪಿ ನಿಮ್ಗೆ ಶೇರ್ ಮಾಡ್ತೀನಿ, ಅದನ್ನು ದಯವಿಟ್ಟು ಅದನ್ನು ನೋಡಿಕೊಂಡ್ರೆ ನಿಮಗೆ ಅದು ಅರ್ಥ ಆಗ್ತದೆ. ಹೀಗಾಗಿ ಇನ್ನೂ ಅದನ್ನು ಬಲಪಡಿಸಬೇಕಾಗಿತ್ತು, ನಮ್ಮ ಕರ್ತವ್ಯ ಇದೆ. ಅನೇಕ ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಈಗಾಗಲೇ ಬಂದಾಗ ಒಂದು ಯಾವುದೋ ಒಂದು ಕಂಪ್ನಿ ನನ್ನ ಬಗ್ಗೆ ಹೇಳಿದರು. ಅವೆಲ್ಲನೂ ಕೂಡ ಇಂಡಿವಿಜುವಲ್ ಕೆಲವೊಂದು ಇರ್ತವೆ, ಅದನ್ನು ಡೀಲ್ ಮಾಡ್ತೀವಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಎ ಬಿ ಸಿ ಡಿ 4 ಕ್ಯಾಟಗರಿಯಲ್ಲಿ ಎಲ್ಲಿ ಅವ್ರಿಗೆ ಒತ್ತಾಯ ಇಲ್ಲ ನಮ್ಮದು, ಅಲ್ಲಿನೂ ಕೂಡ 65% ಕನ್ನಡಿಗರು ಸಿಗ್ತಾ ಇದೆ. ಎ ಕ್ಲಾಸ್ನಲ್ಲಿ ಟಾಪ್ನಲ್ಲಿ ಕೂಡ ನಮಗೆ 60-65% ಸಿಗ್ತಾ ಇದೆ. ಹೀಗಾಗಿ ಅದನ್ನು ನಿಮಗೆ ಶೇರ್ ಮಾಡಿದರೆ ಬಹುಶಃ ಅದು ನಿಮಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಹೇಳಿ, ನಿಮ್ದು ಏನು ಹೇಳ್ತಾ ಇದ್ರಿ? ಅದು ಹೇಳಿದ್ರು ಟಾಟಾ ಪವರ್ ಅಂತ ಹೇಳಿ ಇಂಥ ಇರ್ತವೆ. ನಾನು ಸ್ಪಷ್ಟವಾಗಿ ನಿರ್ದೇಶನ ಅಲ್ಲ, ಅದನ್ನು ಎನ್ಶೂರ್ ಮಾಡ್ತಾ ಇದೀವಿ ನಾವೀಗ. ಸಾಕಾಯ್ತು, ನೆಕ್ಸ್ಟ್. ಯಾರು ಈಗ ಸರ್ ವೆಬ್ಗಲ್ ಬರ್ತಾ ಇದ್ದಲ್ಲ, ಈಗ ಆಂಕರ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಬೇಕು. ಯಾವಾಗಾದ್ರೂ ಕೂಡ ಒಮ್ಮೆನೇ ಆಗೋದಲ್ಲ. ಒಂದು 4-5 ಆಂಕರ್ ಇಂಡಸ್ಟ್ರೀಸ್ ಬಂದರೆ ಅದು ಏರಿಯಾ ಡೆವಲಪ್ಮೆಂಟ್ ಆಗ್ತದೆ. ಈಗ ಅದು ಪ್ರಾರಂಭ ಆಗ್ತಾ ಇದೆ. ಈಗ ಆಯ್ತಲ್ಲ, ಪ್ರಾರಂಭ ಆಗಿದ್ದಾರೆ. ಈಗ ನೋಡಿ, ಈಗ ಪ್ರಾರಂಭ ಮಾಡಿದೀವಿ 10 ಲಕ್ಷ ಕೋಟಿನಲ್ಲಿ 70% ಬಿಯಾಂಡ್ ಬೆಂಗಳೂರು ಇದೆ. ಬಿಯಾಂಡ್ ಬೆಂಗಳೂರು ಈ ಕ್ರೋನ್ಸ್ ಬಂದಿದೆಯಲ್ಲ, ಈಗ ಹಿಂಗೆ ಬರ್ತಾರೆ, ಎಲ್ಲನೂ ಕೂಡ ಬರ್ತಾರೆ. ಈಗ ಆಮೇಲೆ ನಾನು ಸುಮ್ಮನೆ ರಾಜಕೀಯ ಬೆಳೆಸಕ್ಕೆ ಬರೋದಲ್ಲ. ಹಿಂದಿನ ಸರ್ಕಾರಗಳು ಏನು ಮಾಡಿದಾವೆ ಗೊತ್ತಿಲ್ಲ. ನಾನು ಬಂದಮೇಲೆ ಆಸಕ್ತಿ ತೋರಿಸ್ತಿದ್ದೆ. ನಾನು ಹೇಳಿದ 3 ತಿಂಗಳಲ್ಲಿ ಜರ್ಮನಿಗೆ ಹೋಗಿದ್ದೆ. ಜರ್ಮನಿ ಪ್ರಯುಕ್ತ ತುರಿಸಲು ಬಂದಿದ್ದಾರೆ. ನಿಮ್ದು ಕ್ವಶನ್ಸ್ ಆಗಿದೆ. ನೆಕ್ಸ್ಟ್, ಎಲ್ಲ ರೀತಿಯ ನಾವು ಮ್ಯಾನುಫ್ಯಾಕ್ಚರಿಂಗ್ಗೆ ಹೆಚ್ಚಿಗೆ ಒತ್ತಡ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಈಗ ಇನ್ವೆಸ್ಟರ್ಸ್ ಮೀಟ್ ಆಯಿತು. ನೆಕ್ಸ್ಟ್ ನಾವು 2 ದಿವಸಗಳ ಕಾಲ ಅಥವಾ 1 ದಿವಸ ಕಾಲ ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಹೋಗಬೇಕು ಅಂತೇಳಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಕೂಡ ಮಾಡ್ತಾ ಇದೀವಿ. ಕರ್ನಾಟಕವನ್ನು ನಾವು IT-ಯಲ್ಲಿ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಾವು ಇಲ್ಲ ಅಂತಲ್ಲ. ಸ್ಟೀಲು, ಸಿಮೆಂಟ್ನಲ್ಲಿ ಇದೀವಿ, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಓವರಾಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೂಡ ನಾವು ಯಾವ ರೀತಿ ಮುನ್ನಡೆ ಇರಬೇಕು ಅಂತೇಳಿ 2 ದಿವಸ ಬ್ರೈನ್ ಡ್ರಾಮಿಂಗ್ ಸೆಷನ್ ಇದು ಮಾಡಿ ಕರ್ನಾಟಕ ಎಲ್ಲ ರಂಗದಲ್ಲಿ, ಕೇವಲ IT-BT, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸು, ಎಲೆಕ್ಟ್ರಾನಿಕ್ಸ್ ಅಷ್ಟೇ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ನಾವು ಯಾವ ರೀತಿ ಹೋಗಬೇಕು. ಆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ 4.0 ಹೊಸ ಆಯಾಮಗಳು ಬರ್ತವೆ. ಈಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲನೂ ಕೂಡ ಒಳಗೊಂಡಿರ್ತದೆ. ಆಧುನಿಕ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಏನಾಗಬೇಕು, ನೆಟ್ ಜೀರೋ ಪಾರ್ಕ್ ಏನಾಗಬೇಕು. ಯಾಕಂದರೆ ಈಗೆಲ್ಲನೂ ಕೂಡ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ. ಅದೆಲ್ಲವನ್ನು ಕೂಡ ನಾವು ಗಣನೆಗೆ ಇಟ್ಕೊಂಡು ನಮ್ಮ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಮ್ಮ ರೋಡ್ ಮ್ಯಾಪ್ ಭಾಳ ಸ್ಪಷ್ಟವಾಗಿತ್ತು. ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಕಲ್ತು ನೋಡಿದಿರಿ. ನಮ್ಮ ಥೀಮ್ ಏನಿತ್ತಂದರೆ ರಿಮ್ಯಾಜಿನಿಂಗ್ ಗ್ರೋತ್, ಅಂದರೆ ಪ್ರಗತಿಯ ಮರುಕಲ್ಪನೆ. ಅದು ಯಾವ ರೀತಿ ಇರಬೇಕಂದ್ರೆ ಟೆಕ್ ಡ್ರಿವನ್ ಇರಬೇಕು, ಗ್ರೀನ್ ಇರಬೇಕು, ಇನ್ಕ್ಲೂಸಿವ್ ಇರಬೇಕು. ಮತ್ತು ಈಗ ಬದಲಾವಣೆ ಹೊಂದುವಂಥ ಸಂದರ್ಭದಲ್ಲಿ ರೆಸಿಲೆಂಟ್ ಆಗಿರ್ಬೇಕಂದ್ರೆ ಸದೃಢ ಆಗಿರಬೇಕು, ಅದಕ್ಕೆ ಅಡಾಪ್ಟ್ ಆಗುವಂಥದ್ದು ಇರಬೇಕು ಅನ್ನೋದನ್ನ ಮಾಡಿದ್ವಿ.